ತಗೊಂಡಿರೋಂಥ ಪ್ರಾಪರ್ಟಿಗಾಗ್ಬೋದು, ಕಟ್ಟಿರೋಂಥ ಮನೆಗಾಗ್ಬೋದು, ಏನಕ್ಕೆ ಆದರೂ ಕೂಡ ಖಾತೆ ಅನ್ನೋದು ಇಲ್ಲದೇನೆ ಜನ ತುಂಬಾನೇ ಕಷ್ಟಪಡ್ತಾ ಇದ್ರು. ಯಾವುದೇ ಒಂದು ಕಷ್ಟಕ್ಕೆ ಯಾವುದಾದ್ರೂ ಒಂದು ಪ್ರಾಪರ್ಟಿನ ಮಾರ್ಕೋತೀನಿ ಅಂತ ಹೋದ್ರು ಕೂಡ ಯಾರು ಕೂಡ ತಗೊತಾ ಇರಲಿಲ್ಲ. ಎಲ್ಲರೂ ಕೂಡ ಕೇಳ್ತಾ ಇದ್ರು ಖಾತೆ ಆಗಿದೆಯಾ ಅಂತ. ಆದರೆ ಅವ್ರ ಕೈಲಿ ಏನಿರುತ್ತೆ ಖಾತೆ ಮಾಡೋಕ್ಕೆ, ಸರ್ಕಾರನೇ ಬಿಟ್ಟಿರಲಿಲ್ಲ ಅಲ್ವಾ. ಯಾರೆಲ್ಲ ಬಡವ್ರು ಇರ್ಬೋದು ಅಥವಾ ಮಿಡ್ಲ್ ಕ್ಲಾಸ್ ಜನ ಇರ್ಬೋದು, ಜೀವನದಲ್ಲಿ ಒಂಚೂರು ಜಾಗ ತಗೊಂಡು ಮನೆ ಕಟ್ಕೊಳ್ಳೋಣ ಅಂತೇಳಿ ಯಾವುದಾದ್ರೂ ಒಂದಿಷ್ಟಗಳ ಜಾಗ ತಗೊಳಕ್ಕೆ ಹೋದ್ರೆ BBMPಲಿ ಆಗ್ಬೋದು ಅಥವಾ ಎಲ್ಲ ಅನುಕೂಲ ಮಾಡಿಕೊಟ್ಟಿರೋ ಅಂಥ ಅಪ್ರೂವಲ್ ಆಗಿರೋಂಥ ಸೈಟ್ನಾಗ್ಬೋದು, ರೇಟ್ ಕೇಳಿದ್ರೇ ಸಾಕು ಯಾರು ಕೂಡ ತಗೊಳಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಎಲ್ಲ ಅನುಕೂಲ ಇರ್ತಿತ್ತಲ್ವ, ಹಾಗಾಗಿ ರೇಟ್ ತುಂಬಾ ಜಾಸ್ತಿ ಇರ್ತಾಯಿತ್ತು. ಅಂಥವರೆಲ್ಲ ಏನು ಮಾಡ್ತಿದ್ರು ಅಂದರೆ ಊರುಗಳ ಕಡೆ ಹೋಗಿ ಜಮೀನುಗಳಲ್ಲಿ ಇಂಗ್ಳಿಸಿರೋ ಅಂಥ ಸೈಟ್ಗಳನ್ನ ತಗೊತಾ ಇದ್ರು. ಅಂದರೆ ರೆವಿನ್ಯೂ ಸೈಟ್ಗಳನ್ನ, ಸೈಟ್ ಆಗ್ಬೋದು ಅಥವಾ ಬೇರೆ ಯಾವುದೇ ಪ್ರಾಪರ್ಟಿನ ರೆವಿನ್ಯೂ ಜಾಗದಲ್ಲಿ ತಗೊಂಡು ಅವ್ರು ಕಷ್ಟಕ್ಕಾಗತ್ತೆ ಅಂತ ಬಿಟ್ಟು ಬಂದರೆ ಸಾಕು, ಅದನ್ನು ಗೊತ್ತಿಲ್ಲದೇನೆ ಲ್ಯಾಂಡ್ ಓನರ್ ಆಗ್ಬೋದು ಅಥವಾ ಬೇರೆ ಯಾರೋ ಆಗ್ಬೋದು, ಏನೋ ಒಂದು ಡೂಪ್ಲಿಕೇಟ್ ಕಾಪಿ ಅಂತ ಏನಾದರೂ ರಿಜಿಸ್ಟ್ರೇಷನ್ ಮಾಡಿಸಿ ಅದನ್ನು ಇನ್ನೊಬ್ರಿಗೆ ಹಂಗೆ ಇಬ್ಬರು ಮೂರು ಜನಕ್ಕೆ ಮಾರೋ ಅಂತ ಮೋಸ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಸರ್ಕಾರ ಖಾತೆ ಮಾಡೋದನ್ನು ಕೂಡ ಸ್ಟಾಪ್ ಮಾಡಿಸ್ಬಿಡ್ತು. ಯಾಕಂದರೆ ಯಾವುದೋ ಒಂದು ಬೇರೆ ಬದಲಾವಣೆ ತರ್ತಾ ಇದ್ದೀವಿ ಅಂತ ಹೇಳಿ ಅದು ಸ್ಟಾಪ್ ಆಗಿದ್ರಿಂದಾಗಿ ಯಾವುದೇ ಲ್ಯಾಂಡನ್ನ ಬೇರೆಯವ್ರಿಗೆ ಮಾರೋಕ್ಕೂ ಆಗದೆ, ಕಷ್ಟಕ್ಕೂ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೂ ಆಗದೆ ತುಂಬಾ ಕಷ್ಟಪಡ್ತಾ ಇದ್ರು ಜನ. ಇದರಿಂದಾಗಿ ಮತ್ತೆ ಸರ್ಕಾರ ಇವಾಗ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದೆ. ಯಾವುದೇ ಒಂದು ನೀವು ಊರುಗಳ ಕಡೆ ರೆಸಾರ್ಟ್ ಆಗ್ಬೋದು, ಹೋಮ್ ಸ್ಟೇ ಆಗ್ಬೋದು ಅಥವಾ ಹೊಲದಲ್ಲಿ ಕಟ್ಟಿರೋ ಜಮೀನಲ್ಲಿ ಕಟ್ಟಿರೋಂಥ ಮನೆ ಆಗ್ಬೋದು, ಸೈಟಲ್ಲಿ ಕಟ್ಟಿರೋಂಥ ಮನೆ ಆಗ್ಬೋದು, ಸೈಟ್ ಆಗ್ಬೋದು, ಏನೇ ಒಂದು ನೀವು ರೆವಿನ್ಯೂ ಜಾಗದಲ್ಲಿ ತಗೊತೀರಾ ಅಂದರೆ ಅದಕ್ಕೆ ಒಂದು ಖಾತಾ ಅಂತೇಳಿ ಡಿಜಿಟಲ್ ರೀತಿಯಲ್ಲಿ ಒಂದು ಕಂಪ್ಯೂಟರ್ ಇದರಲ್ಲಿ ಬರಬೇಕು ರಿಜಿಸ್ಟ್ರೇಷನ್ ಅನ್ನೋದು. ಕೈಯಲ್ಲಿ ಯಾವುದನ್ನು ಕೂಡ ಬರೆಯೋಂಗಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ರೂಲ್ಸ್ನ ಜಾರಿಗೆ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನವೆಂಬರಿಂದ ಇದನ್ನ ಬಿಟ್ಟಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಏನು ಮಾಡೋದು, ರಾಜ್ಯ ಸರ್ಕಾರದಲ್ಲಿ CM ಸಿದ್ದರಾಮಯ್ಯ ಸರು ಮತ್ತು DK ಶಿವಕುಮಾರ್ ಅವರು ಕುರ್ಚಿಯಾಗಿ ಜಗಳ ನಡೀತಾ ಇದೆ. ಈ ಮಧ್ಯೆ ಹೇಳಿರೋ ಅಂಥ ಈ ಒಂದು ಹೊಸ ರೂಲ್ಸು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋ ಅಂಥ ಈ ರೂಲ್ಸು ಇನ್ನೂ ಜಾರಿಗೆ ಬಂದಿಲ್ಲ. ಎಷ್ಟೊಂದು ಜನ ತಮ್ಮ ರೆವಿನ್ಯೂ ಪ್ರಾಪರ್ಟಿಗಳನ್ನ ಕಷ್ಟಕ್ಕೆ ಅಂತೇಳಿ ಮಾರ್ಕೊಳ್ಳೋಕ್ಕೆ ಕಾಯ್ತಾ ಕೂತಿದ್ದಂಥವ್ರು ಖಾತೆನ ಮಾಡ್ಸೋಕ್ಕೆ ರೆಡಿ ಇದ್ದಾರೆ. ಬಿಟ್ಟಿದ್ದಾರೇನೋ ಅಂತ ಹೇಳಿ ಆ ಏರಿಯಾದಲ್ಲಿ ಎಲ್ಲಿ ಆಫೀಸ್ ಬರುತ್ತೋ ಅಲ್ಲಿ ಹೋಗಿ ಕೇಳಿದ್ರೆ ಇನ್ನೂ ಬಿಟ್ಟಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲಿ ಯಾವುದೇ ಫಾರಮ್ನ ಕೊಡ್ತಾ ಇಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಇವರ ಜಗಳದಲ್ಲಿ ಇನ್ನೂ ಹೇಳಿರೋ ಅಂಥ ಈ ಒಂದು ಹೊಸ ಕಾನೂನು ರೂಲ್ಸ್ ಏನಿದೆ ಅದಿನ್ನ ಜಾರಿಗೆ ಬಂದಿಲ್ಲ. ಏನೋ ಮಾಡಿ ಖಾತೆನ ಮಾಡಿಸ್ಕೊಳ್ಳೋಕ್ಕೆ ಬಿಟ್ಟರೆ ಸಾಕು, ನಾವು ಏನಾದರೂ ಕಷ್ಟಕ್ಕೆ ತೀರುತ್ತೆ, ನಾವು ತಗೊಂಡಿರೋಂಥ ಪ್ರಾಪರ್ಟಿ ಅಂತ ಕಾಯ್ತಾ ಜನ ಕೂತಿರೋಂಥ ಟೈಮಲ್ಲಿ HD ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಈ ಸರ್ಕಾರ ದುಡ್ಡನ್ನ ಮಾಡೋದಕ್ಕೆ ಏನೇನೋ ಪ್ಲಾನ್ ಮಾಡ್ತಾ ಇದೆ, ದಯವಿಟ್ಟು ಯಾರು ಮಾಡಿಸ್ಕೋಬೇಡಿ, ಯಾರು A ಖಾತೆಯಿಂದ B ಖಾತೆಗಾಗಲಿ, B ಖಾತೆಯಿಂದ E ಖಾತೆ ಆಗಲಿ ಯಾವುದನ್ನು ಮಾಡಿಸ್ಬೇಡಿ. ನೀವು ನೆಕ್ಸ್ಟ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆವಾಗ ಬೇಕಾದ್ರೆ ಮಾಡಿಸ್ಕೊಳ್ಳಿರಂತೆ, ಇದಕ್ಕಿಂತ ದುಡ್ಡು ಕಡಿಮೆ ಖರ್ಚಾಗುತ್ತೆ ನಿಮಗೆ, ಇವಾಗ ನೀವು ಏನಾದರೂ ಮಾಡ್ಸೋಕೋದ್ರೆ ತುಂಬ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾನು ಇದಕ್ಕೂ ಮುಂಚೆನೇ ಈ ಖಾತಾ ಸೊತ್ತಿನ ಬಗ್ಗೆ ಒಂದು ವಿಡಿಯೋನ ಮಾಡಾಕಿದೆ. ಅದರಲ್ಲಿ ಜನ ಕಮೆಂಟ್ ಮಾಡಿ ಕೂಡ ಕೇಳಿದ್ದಾರೆ, ಯಾವಾಗ ಬಿಡ್ತಾರೆ, ಇನ್ನೂ ಬಿಟ್ಟಿಲ್ಲ, ನವೆಂಬರಲ್ಲಿ ಬಿಡ್ತಾರೆ ಅಂತ ಹೇಳಿದ್ರಲ್ಲ ಅಂತ. ಅವ್ರದ್ದೇ ಸರ್ಕಾರದ ಕುರ್ಚಿ ಜಗ್ಗಾಟದಲ್ಲಿ ಈ ಒಂದು ಕಾನೂನು ಇನ್ನೂ ಜಾರಿಗೆ ಬಂದಿಲ್ಲ ಅಂತ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ಸೊ ನಮಗೂ ಕೂಡ ಇದು ಬೇಕಾಗಿದೆ, ಈ ಖಾತಾ ಮಾಡಿಸುವಂಥದ್ದು ನಮ್ಮ ಪ್ರಾಪರ್ಟಿಗಳಿಗೂ ಕೂಡ. ನಮಗೂ ಏನಾದರೂ ತಿಳಿತು, ಆದಷ್ಟು ಬೇಗ ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಾನು ಕೂಡ ನಿಮಗೆ ವಿಡಿಯೋ ಮಾಡಿನೋ ಅಥವಾ ಕಮೆಂಟಲ್ಲೋ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಊರುಗಳಲ್ಲಿ ಇರುವಂಥ ಕೆಲವೊಂದು ಪ್ರಾಪರ್ಟಿಗಳಿಗೆ ವಿನಾಯಿತಿ ಕೂಡ ಇದೆಯಂತೆ. ಅದು ಯಾವ್ದ್ಯಾವ್ದಕ್ಕೆ ವಿನಾಯಿತಿ ಇದೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡಿ ಹೇಳ್ತೀನಿ, ಎಷ್ಟು ವಿನಾಯಿತಿ ಯಾರ್ಯಾರಿಗೆ ಅಂತ. ಹಾಗೆ ಇನ್ನು ಪ್ರಾಪರ್ಟಿಗಳಿಗೆ ಅವ್ರು ಹೇಳ್ದಂಗೆ ನವೆಂಬರಿಂದ ಬಿಡ್ತೀವಿ ಅಂತ ಹೇಳಿ ಇನ್ನೂ ಕೂಡ ಕಾನೂನು ಇನ್ನೂ ರೂಲ್ಸ್ ಜಾರಿಗೇನೆ ಬಂದಿಲ್ಲ. ಆದರೂ ಕೂಡ ಈ ಖಾತೆ ಏನಾದರೂ ನಿಮ್ಮ ಪ್ರಾಪರ್ಟಿಗೆ ನೀವು ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಏನೆಲ್ಲ ದಂಡ ತೆರಬಹುದು, ಹಾಗೆ ನಾವೆಲ್ಲ ಏನು ಆ್ಯಕ್ಷನ್ ತಗೊತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದು ಏನೇನು ಅಂತ ನಾನು ಮುಂದಿನ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ, ಅದಕ್ಕೀಗ ಈ ಸ್ಕೀಮ್ ತಂದವ್ರೆ. ನಾನು ಈ ಸ್ಕೀಮ್ ನೋಡೋಣ, 100 ದಿವಸನೇ ಕೊಟ್ಕೊಂಡವ್ರೆ, ಎಷ್ಟು ಜನ ಅರ್ಜಿ ಹಾಕ್ತಾರೋ ನೋಡೋಣಂತೆ. ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ, ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ, ಇವೆಲ್ಲ ಬೋಗಸ್. ಇದು ನಾನು ಓಪನ್ನಾಗಿ ಕರೆ ಕೊಡ್ತೀನಿ, ನೀವು ಯಾರು ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ.